ಈಗ ಎಲ್ಲರೂ ಕೂಡ ಒಂದಿದೆ, ಯಾವುದು ವಿಮಾನದಲ್ಲಿ 242 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಬಟ್ ಈ ಹಾಸ್ಟೆಲಲ್ಲೂ ಕೂಡ ಜನ ಇದ್ರಲ್ವಾ, ಅವರ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಲಭ್ಯವಾಗಿದೆಯಾ? ಎಸ್ ಮಹೇಶ್, ಏರ್ ಇಂಡಿಯಾ AI-171 ವಿಮಾನ ಇವತ್ತು ಮಧ್ಯಾಹ್ನ 1:39ಕ್ಕೆ ಪತನ ಆಗಿದೆ. ಈಗ ಆಲ್ರೆಡಿ 90 ಸಿಬ್ಬಂದಿಗಳನ್ನು ಒಳಗೊಂಡಂತಹ NDRF ಟೀಮಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇಲ್ಲಿ NDRF ತಂಡದ ಮುಂದೆ ಇರುವಂಥ 2 ಸವಾಲುಗಳೇನು ಅಂತಂದರೆ, ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರನ್ನು ರಕ್ಷಿಸಬೇಕಾಗಿದ್ದಂತಹ ಕೆಲಸ ಒಂದು ಕಡೆ ಆದರೆ, ಅಟ್ ದ ಸೇಮ್ ಟೈಮ್ ಏನು ಆ ವಿಮಾನ ಹಾಸ್ಟೆಲ್ನ ಮೆಸ್ ಏನಿರುತ್ತೆ ಆ ಮೆಸ್ನ ಬಳಿ ಬಿದ್ದಿರುವಂಥದ್ದು. ಅಲ್ಲಿ ಹೇಳಿ ಕೇಳಿ ಮಧ್ಯಾಹ್ನ 1:30 1:40 ಸಮಯ ಅಂತ ಅಂದರೆ ಈಗ ಹಾಸ್ಟೆಲ್ನಲ್ಲಿ ಇದ್ದಂಥ ಊಟಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇದ್ದರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇಲ್ಲಿ NDRFಗೆ ಒಂದು ಕಡೆ ವಿಮಾನದಲ್ಲಿ ಇದ್ದಂಥ ಪ್ರಯಾಣ ಮಾಡ್ತಾ ಇದ್ದಂಥ ಪ್ರಯಾಣಿಕರನ್ನು ರಕ್ಷಿಸಬೇಕು, ಆ ಕಾರ್ಯ ಆಗ್ತಿದೆ. ಅದರ ಜೊತೆಗೆ ಈ ಕೆಲಸ ಕೂಡ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಯಾವಾಗ ಅಹಮದಾಬಾದ್ನಿಂದ ಲಂಡನ್ಗೆ ಈ ವಿಮಾನ ಟೇಕ್ ಆಫ್ ಆಗುತ್ತೆ, ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು. ಆ್ಯಂಡ್ ಟೇಕ್ ಆಫ್ ಆದ ಕೂಡಲೇ ಆ ಒಂದು ವಿಮಾನದ ಪೈಲಟ್ ಏನಿದ್ದಾರೆ ಸುಮಿತ್ ಏನು ಮಾಡ್ತಾರೆ ಅಂತಂದರೆ, ಮೇಡೆ ಕರೆಯನ್ನು ಕೊಟ್ಟಿರ್ತಾರೆ. ಮೇಡೆ ಅಂತ ಅಂದರೆ ಅದು ಕಟ್ಟಕಡಿಯ ಒಂದು ಕಾಲ್ ಅಂತ, ಅಂದರೆ ಏನೋ ಒಂದು ತಾಂತ್ರಿಕ ಸಮಸ್ಯೆ ಉಂಟಾಗಿದೆ, ವಿಮಾನ ಕರೆಕ್ಟಾಗಿ ಟೇಕ್ ಆಫ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳಿ ಸುಮಿತ್ ಅವರಿಗೆ 8200 ಗಂಟೆಗಳ ಕಾಲ ವಿಮಾನವನ್ನು ಹಾರಾಟ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಯಾವಾಗ ವಿಮಾನ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಏನೋ ತಾಂತ್ರಿಕ ದೋಷ ಇದೆ, ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಏನೋ ಒಂದು ಅವರಿಗೆ ಒಂದು ಬ್ಯಾಡ್ ಸಿಗ್ನಲ್ ಸಿಕ್ಕಿತ್ತು, ಅದನ್ನು ಮೇಡೆ ಅಂತ ಕರೀತಾರೆ. ಆ ಕರೆಯನ್ನು ಕೂಡ ಕೊಡುವಂಥ ಕೆಲಸ ಆಗಿತ್ತು. ಈಗ ಒಂದು ಕಡೆ NDRF ಸಿಬ್ಬಂದಿಗಳಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ, ಗಾಯಾಳುಗಳಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಒಂದು ಕಡೆ, ಅದರ ಜೊತೆಗೆ ಹೆಲ್ಪ್ ಲೈನ್ ನಂಬರನ್ನು ಕೂಡ ಓಪನ್ ಮಾಡುವಂಥ ಕೆಲಸ ಆಗಿದೆ. ಯಾಕಂತಂದರೆ ಪ್ರಯಾಣಿಕರು ಹೋಗ್ತಾ ಇದ್ದಂಥ, ಈಗ ಅವರ ಹೆಸರು, ಅವರ ವಿಳಾಸ ಅಥವಾ ಯಾರು ಏನು ಎತ್ತ ಅನ್ನುವಂಥದ್ದು ಯಾವುದೂ ಗೊತ್ತಿಲ್ಲ. ಆದರೆ ಯಾವ ಭಾಗದ ಪ್ರಯಾಣಿಕರು ಎಷ್ಟೆಷ್ಟು ಮಂದಿ ಪ್ರಯಾಣ ಮಾಡ್ತಾ ಇದ್ರು ಅಂತೇಳಿ ಈಗ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಆಮೇಲೆ ಸಾವು ನೋವಿನ ಸಂಖ್ಯೆ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಹಾಸ್ಟೆಲ್ನಲ್ಲಿ ಇದ್ದಂಥವರನ್ನು ಕೂಡ NDRF ಸಿಬ್ಬಂದಿಗಳು ರಕ್ಷಣೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಮಹೇಶ್, ಧನ್ಯವಾದ ಪ್ರಭು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈಗಾಗಲೇ ಅಹಮದಾಬಾದ್ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಮಿತ್ ಶಾ ಅವರು. ದುರಂತದ ಸ್ಥಳದ ಪರಿಶೀಲನೆ ನಡೆಸಲಿದ್ದಾರೆ ಅಮಿತ್ ಶಾ. ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೋದಿ ಸೂಚನೆಯ ಬೆನ್ನಲ್ಲೇ ಅಹಮದಾಬಾದ್ಗೆ ನರೇಂದ್ರ ಮೋದಿ ಅವರ ಸೂಚನೆ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಜೊತೆಗೆ ವಿಮಾನಯಾನ ಸಚಿವರಾಗಿರುವಂಥ ರಾಮ್ ಮೋಹನ್ ನಾಯ್ಡು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ತನಿಖೆಯನ್ನು ಕೂಡ ಆದೇಶ ಮಾಡಲಾಗಿದೆ. ನಡೀಬೇಕಾಗಿರುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಫ್ ಇನ್ ಕೇಸ್ ಏನಾದರೂ ಆ ಬಾಕ್ಸ್ ಸಿಕ್ಕ ನಂತರ ತನಿಖೆಯನ್ನು ನಡೆಸಲಿಕ್ಕೆ ಈಸಿ ಆಗುತ್ತೆ. ನಮ್ಮ ಪ್ರತಿನಿಧಿ ಪ್ರಭು ಹೇಳ್ತಾ ಇದ್ರು, ಕೊನೆಯ ಕಾಲ್ ಅಂದರೆ ಪೈಲಟ್ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು, ತಾಂತ್ರಿಕ ದೋಷದ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದರೆ ಆ ಕಡೆಯ ಕ್ಷಣಗಳಲ್ಲಿ ಏನಾಯಿತು, ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಈ ಅವಘಡ ಸಂಭವಿಸಿತು, ಆ ತಾಂತ್ರಿಕ ದೋಷದಿಂದ ಸಂಭವಿಸ್ತಾ, ಪೈಲಟ್ ಏನು ಹೇಳಿದ್ರು ಅನ್ನೋದು ಆ ಬ್ಲಾಕ್ ಬಾಕ್ಸಲ್ಲಿ ಇರುತ್ತೆ. ಆ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಒಂದು ಹೆಚ್ಚು ಕಡಿಮೆ ಒಂದು 15ರಿಂದ 30 ದಿನಗಳಲ್ಲಿ ಆ ತನಿಖೆ ನಡೀಬೇಕಾಗುತ್ತೆ. ಆ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನು ಕೂಡ ರಿಕವರಿ ಮಾಡಬೇಕಾಗುತ್ತೆ. ರಿಕವರಿ ಮಾಡಿದ ನಂತರ ಗೊತ್ತಾಗುವಂಥದ್ದು. ಗಮನಿಸ್ತಾ ಇರ್ಬೋದು, ನೋಡಿ ವಿಮಾನ ಪತನ ಆಗಿದೆ, ಅದರ ಅವಶೇಷಗಳು ನೋಡಿ ಗಮನಿಸ್ತಾ ಇರ್ಬೋದು. ವಿಮಾನ ಪತನ ಆದ ನಂತರ ಸ್ಫೋಟ ಸಂಭವಿಸಿದೆ, ಅದರ ಅವಶೇಷಗಳು ಅಲ್ಲಿದ್ದಂಥ ಕಟ್ಟಡಗಳ ಮೇಲೂ ಕೂಡ ಬಿದ್ದಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅತಿ ದೊಡ್ಡ ಸ್ಫೋಟ ಆಗಿದೆ ಹಾಸ್ಟೆಲ್ ಬಳಿ. ಅದಾದ ನಂತರ ಹಾಸ್ಟೆಲ್ ಅಕ್ಕಪಕ್ಕ ಇದ್ದಂತಹ ಕಟ್ಟಡಗಳ ಮೇಲೆ ಕೂಡ ಅವಶೇಷಗಳು ಬಿದ್ದಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲೂ ಕೂಡ ಒಂದಿಷ್ಟು ಅವಘಡ ಸಂಭವಿಸಿದೆ. ಅಲ್ಲಿದ್ದಂಥ ಜನರು ಮತ್ತು ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದರು, ನೋಡ್ತಾ ಇದ್ದಾರೆ. ಅಲ್ಲಿ ಕೂಡಲೇ ಪೊಲೀಸರು ಕೂಡ ಹೋಗಿರುವಂಥದ್ದು. ಮತ್ತೊಂದು ಕಡೆ ಅವಶೇಷಗಳನ್ನು ಗಮನಿಸ್ತಾ ಇರ್ಬೋದು. ಇದು ವಿಮಾನದ ಅವಶೇಷಗಳನ್ನು ಗಮನಿಸ್ತಾ ಇರ್ಬೋದು. ನೋಡಿ, ಈ ರೀತಿಯ ಏರ್ ಇಂಡಿಯಾ ಪತನದ ಇತಿಹಾಸವನ್ನು ನೋಡಿದ್ರೆ 1950ರಿಂದ 2020ರವರೆಗೆ ಅತಿ ದೊಡ್ಡ ದುರಂತಗಳು ಸಂಭವಿಸಿರುವಂಥದ್ದು ಏರ್ ಇಂಡಿಯಾಗೆ ಸಂಬಂಧಪಟ್ಟಂತೆ. ಆ ಥರ ನೋಡೋದಾದರೆ ಈಗ ಇತ್ತೀಚೆಗೆ ಇವತ್ತು ನಡೆದಿರುವಂಥ ಏರ್ ಇಂಡಿಯಾ ದುರಂತ ಇದನ್ನು ಗಮನಿಸ್ತಾ ಇದ್ರಿ. ಬಟ್ ಮೊದಲ ದುರಂತ ದಾಖಲಾಗಿದ್ದು 1950ರಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು. ಆ ಸಂದರ್ಭದಲ್ಲಿ 242 ಮಂದಿ ಸಾವನ್ನಪ್ಪಿದ್ರು. ಅಂದರೆ ಆನ್ ರೆಕಾರ್ಡ್ ಅಂತ ಗಮನಿಸಿದ್ರೆ ಏರ್ ಇಂಡಿಯಾ
ಪತನವಾಗಿರುವಂಥ ಇತಿಹಾಸವನ್ನು ನೋಡೋದಾದರೆ, ಏರ್ ಇಂಡಿಯಾ ವಿಮಾನ ಪತನವಾಗಿರುವ ಇತಿಹಾಸವನ್ನು ನೋಡಿದರೆ ಆ ರೆಕಾರ್ಡ್ ಆಗಿರುವಂಥ ಡೇಟಾ ಪ್ರಕಾರ 1950ರಲ್ಲಿ ಏರ್ ಇಂಡಿಯಾ ವಿಮಾನ ಮುಂಬೈನಿಂದ ಲಂಡನ್ಗೆ ಹೋಗ್ತಾ ಇತ್ತು. ನೋಡಿ, ಆಗಲೂ ಕೂಡ ಮುಂಬೈನಿಂದ ಲಂಡನ್ಗೆ ಹೋಗ್ತಾ ಇದ್ದಂಥ ವಿಮಾನ ಪತನವಾಗುತ್ತೆ. ಆ ಸಂದರ್ಭದಲ್ಲಿ 245 ಮಂದಿ ಸಾವನ್ನಪ್ತಾರೆ. ಇವತ್ತು ಕೂಡ ಪತನವಾಗಿರುವಂಥದ್ದು ಏರ್ ಇಂಡಿಯಾ ವಿಮಾನ, ಇದು ಕೂಡ ಲಂಡನ್ಗೆ ಹೋಗ್ತಾ ಇತ್ತು. ಇನ್ನು ಟೇಕ್ ಆಫ್ ಆದ 5 ನಿಮಿಷದಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆಗಿದ್ದಂಥ ಏರ್ ಇಂಡಿಯಾ ವಿಮಾನ ಇದು. ಅಹಮದಾಬಾದ್ನ ಮೆಘಾನಿ ನಗರದಲ್ಲಿ ವಿಮಾನ ಪತನವಾಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ ಇದು. ಸೊ ಪತನವಾಗಿದೆ. ಅಹಮದಾಬಾದ್ನಲ್ಲಿ 230 ಪ್ರಯಾಣಿಕರಿದ್ದರು, 2 ಪೈಲಟ್ಗಳಿದ್ದರು, 10ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದರು. ಭಾರತೀಯರು ಇದ್ದದ್ದು 169, 53 ಬ್ರಿಟಿಷ್ ಪ್ರಜೆಗಳಿದ್ದರು, ಓರ್ವ ಕೆನಡಾ ಪ್ರಜೆ ಕೂಡ ಇದ್ದ, ಪೋರ್ಚುಗಲ್ ಪ್ರಜೆ ಕೂಡ ಇದ್ದರು. ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಟ್ ಅವ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಲಭ್ಯವಾಗಬೇಕಾಗಿರುವಂಥದ್ದು. ನೋಡಿ, ಟೇಕ್ ಆಫ್ ಆದ 5 ನಿಮಿಷದಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಗುಜರಾತ್ನ ಮೆಘಾನಿ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯಾಹ್ನ 3:38ಕ್ಕೆ ಟೇಕ್ ಆಫ್ ಆಗಿದ್ದಂಥ. ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದರೆ 1950ರಲ್ಲಿ ಇದೇ ರೀತಿಯ ಘಟನೆ ನಡೆದಿರುತ್ತೆ. ಮುಂಬೈನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ 245 ವಿಮಾನ ಫ್ರಾನ್ಸ್ ಮೌಂಟ್ ಬ್ಲಾಕ್ನಲ್ಲಿ ಪತನವಾಗುತ್ತೆ. ನೋಡಿ, ಫ್ರಾನ್ಸಲ್ಲಿ ಪತನವಾಗುವಂಥದ್ದು. ದುರಂತದಲ್ಲಿ 8 ಮಂದಿ ಸಿಬ್ಬಂದಿ ಸೇರಿದಂತೆ 48 ಜನರು ಸಾವನ್ನಪ್ತಾರೆ. ಇದ್ರ ಜೊತೆಗೆ 1966ರಲ್ಲೂ ಕೂಡ ಮತ್ತೊಂದು ಏರ್ ಇಂಡಿಯಾ ವಿಮಾನ ಪತನವಾಗುತ್ತೆ. ಆಗಲೂ ಕೂಡ 117 ಮಂದಿ ಸಾವನ್ನಪ್ಪಿದ್ರು. ಒಂದು ಘಟನೆ 1950ರಲ್ಲಿ, ಅದಾದ ನಂತರ 1966ರಲ್ಲಿ 117 ಮಂದಿ ಸಾವನ್ನಪ್ತಾರೆ. ಇನ್ನು 1966 ಜನವರಿ 24ನೇ ತಾರೀಕು ಮುಂಬೈನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ. ನೋಡಿ, ಇವತ್ತು ದೆಹಲಿಯಿಂದ ಲಂಡನ್ಗೆ ಹೋಗಿತ್ತು. 1950ರಲ್ಲಿ ಮುಂಬೈನಿಂದ ಲಂಡನ್ಗೆ ಹೋಗಿದ್ದಂಥ ವಿಮಾನ ಪತನವಾಗಿತ್ತು. 1966ರಲ್ಲಿ ಜನವರಿ 26ನೇ ತಾರೀಕು ಮುಂಬೈನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ಕೂಡ ಪತನವಾಗಿತ್ತು. ಆ ಸಂದರ್ಭದಲ್ಲಿ ಕೂಡ 117 ಮಂದಿ ಸಾವನ್ನಪ್ಪಿದ್ರು.